ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕುಶಾಲಿ ಬ್ಲಾಗ್ಸ್. ಗೈಸ್, ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಅಣ್ಣ ಹಾಗೆ ನನ್ನ ಫ್ರೆಂಡ್ ತನು ಬಂದಿದ್ದಾಳೆ. ಸೊ ಬನ್ನಿ ಪರಿಚಯ ಮಾಡಿಕೊಡ್ತೀನಿ. ಹಾಯ್ ಅಣ್ಣ. ಸೊ ಇವ್ರು ಬಂದು ತನು ಅವ್ರ ಹಸ್ಬೆಂಡ್ ಪುಟ್ಟ ಅಂತ. ನೋಡಿ ಇವರು. ಏನ್ರಿ ರೆಡಿ ಆಗಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ನಾವು ಮಮ್ಮಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಮಮ್ಮಿ? ಹಾಯ್ ಚಿನಿಯಾ. ಹಾಯ್ ಪುಟ್ಟಾನಿ. ಏ ಪುಟ್ಟಾನಿ ಕ್ಲಿಯರ್. ಹಾಯ್. ನೋಡಿ ಗೈಸ್, ಫ್ರಿಜ್ಜಲ್ಲಿ ಏನೋ ಹುಡ್ಕಕ್ಕೆ ಹೋಗ್ಬಿಟ್ಟವ್ರೆ ಅತ್ತೆ ಸೊಸೆ. ಏನೇ ಇದು? ತನು ಗೈಸ್, ಇವಳೆ ನೋಡಿ ತನು. ಸೊ ಗೈಸ್, ನಾವೆಲ್ಲ ಸೇರಿಕೊಂಡು ಕೈಲಾಸಗಿರಿ ಹೋಗ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ ಬನ್ನಿ ಅಲ್ಲಿ ಯಾವ ಥರ ಇದೆ, ಹೇಗಿದೆ ದೇವಸ್ಥಾನ ಅನ್ನೋದು ಏಕೆಂದು. ಎದ್ದೇಳ್ರಿ, ಹೋಗೋಣ, ಟೈಮ್ ಆಯ್ತು. ಯಜಮಾನ್ರೆ, ಅಣ್ಣ ನೀನ್ ಗ್ಯಾಸ್ ಯಾವಾಗನ ನೋಡಿದ್ಯಾ? ಗ್ಯಾಸ್ ಹತ್ರ ನೋಡಿದ್ಯಾ? ಗ್ಯಾಸ್ ಮೇಲೆ ನೋಡಿದ್ಯಾ? ಈಗ ಕೇಳಿಲಿ, ಗ್ಯಾಸ್ ನೋಡಿದ್ಯಾ? ಗ್ಯಾಸ್ ಮೇಲೆ ನೋಡಿದ್ಯಾ? ಹೌದಾ? ಏನ್ ಮಮ್ಮಿ, ಮ್ಯಾಚಿಂಗ್ ಟು ಮ್ಯಾಚಿಂಗ್ ಸ್ಯಾರಿ ವಿತ್ ಯುವರ್ ಬ್ಯಾಗ್. ಮ್ಯಾಚಿಂಗ್ ಸಾಕಾದಾಗ ರೆಡಿ ಆಗ್ಬಿಟ್ಟಿದ್ಯಾ ಮಮ್ಮಿ ನೀನು. ನೋಡು, ಮಾಮ ಬಂದಿರೋದ್ರಿಂದ ಸೊಸೆ ಮಾಮೂನ್ ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಪಕ್ಕದಲ್ಲಿ. ಹತ್ತೇದಾ? ಅನ್ಕಂಡೆ ಹತ್ತೇದೆ ಅಂತ. ಸೊ ಗೈಸ್, ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆಲ್ರೆಡಿ ಹನಿ ಹಾಗೆ ಖುಷಿ ಅವ್ರ ಡ್ಯಾಡಿ ಜೊತೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೀಗ ಹೋಗ್ತಾ ಇದ್ದೀವಿ. ಕೈಲಾಸಗಿರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಸೊ ಆಲ್ರೆಡಿ 1 ಆಗ್ತಾ ಬರ್ತಿದೆ. ಸೊ ತುಂಬ ಬಿಸಿಲಿದೆ, ಬೇಗ ಕಾಣ್ತಾ ಇಲ್ಲ, ಅಷ್ಟೊಂದು ಬಿಸಿಲು. ನಮ್ಮ ಪುಟ್ಟ ಮಲಗಿದ್ದು ಈಗ ತಾನೇ ಎದ್ದಿದ್ದಾಳೆ. ಸೊ ಗಾಯ್ಸ್, ಫೈನಲಿ ಕೈಲಾಸಗಿರಿ ಬೆಟ್ಟಕ್ಕೆ ನಾವು ರೀಚ್ ಆದ್ವಿ. ಸೊ ಗಾಯ್ಸ್ ನೋಡಿ, ಇದು ಬಂದು ಪಾರ್ಕಿಂಗ್ ಏರಿಯಾ. ಸೊ ಇಲ್ಲೆಲ್ಲ ಪಾರ್ಕ್ ಮಾಡ್ಬೋದು ಕಾರ್ಸ್ನ. ಸೊ ಪಾರ್ಕ್ ಮಾಡಿ ಹೊರಟಿದ್ದೀವಿ. ಸೊ ಈಗ ಕಾಣ್ತಿದೆಯಲ್ಲ, ಇದು ಬಂದು ಕೈಲಾಸಗಿರಿ ಬೆಟ್ಟ. ಸೊ ಪಾರ್ಕಿಂಗ್ ಏರಿಯಾಯಿಂದ ಒಂದು 10-12 ಹೆಜ್ಜೆ ಅಷ್ಟೇ. ಸೊ ನಡ್ಕೊಂಡು ಹೋದರೆ ಸೊ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ಬೋದು. ಸೊ ಅದಕ್ಕೆ ನಾವೆಲ್ಲ ನಡ್ಕೊಂಡು ಹೊರಟಿದ್ದೀವಿ.
ನಮ್ಮ ಖುಷಿ ಪುಟಾಣಿ ಪುಟ್ಟ ಅಣ್ಣನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಸೊ ಕೈಲಾಸಗಿರಿ ಟೆಂಪಲ್ಗೆ ಬಂದಿದ್ದೀವಿ. ಇದು ಬೆಟ್ಟ ಅಲ್ವಾ, ಸೊ ಅದಕ್ಕೆ ಬೆಟ್ಟದ ಮೇಲೆ ಇರುವಂಥದ್ದು ದೇವರು. ಸೊ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇವತ್ತು ತನು ಅವ್ರು ಬಂದಿರೋದ್ರಿಂದ ನಾವು ಸಡನ್ನಾಗಿ ಪ್ಲಾನ್ ಮಾಡಿಕೊಂಡು ಕೈಲಾಸಗಿರಿ ಹಾಗೆ ಕೈವಾರ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ಅವಳು ಬರ್ತಾಳೆ ಅನ್ನೋ ಇದಿರಲಿಲ್ಲ. ಸೊ ಅವಳು ಬಂದಮೇಲೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾಯಿತು. ಸೊ ಯಾವಾಗಲೂ ಇಷ್ಟೇ, ಅವಳು ಸಡನ್ನಾಗಿ ಬಂದುಬಿಡ್ತಾಳೆ, ನನಗೇನು ಹೇಳೋದಿಲ್ಲ. ಸೊ ಗೈಸ್ ನೋಡಿ, ಈಗ ಬೆಟ್ಟ ಕಾಣ್ತಿದೆಯಲ್ಲ, ಆ ಬೆಟ್ಟಕ್ಕೆ ಒಂದು 10 ಹೆಜ್ಜೆ ಈ ಥರ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಹೋದರೆ ಕೈಲಾಸಗಿರಿ ಬೆಟ್ಟ ಇದೆ, ಹತ್ಬೋದು. ಹೌದು ಗೈಸ್, ತುಂಬಾನೇ ಬಿಸಿಲಿರೋದ್ರಿಂದ ಕ್ಯಾಬ್ಸ್ ಎಲ್ಲ ಮರ್ತು ಬಂದ್ಬಿಟ್ಟಿದೀವಿ. ನಡಿ ಫಾಸ್ಟ್ ಆಗಿ. ಇವಳು ಇಲ್ಲೇ ಸುಸ್ತಾಗ್ಬಿಟ್ಟಿದ್ದಾಳೆ ಗೈಸ್. ಏನ್ ಬೆಟ್ಟ ಹತ್ತಾಳೋ ಎಲ್ಲ ಗೊತ್ತಿಲ್ಲ. ಚಿನ್ಯಾ, ಸೇಫ್ಟಿ ನೀರ್ ಎತ್ಕೋಬೇಕಿತ್ತು ನಿನ್ ತಂಗಿಗೆ. ನೋಡಲ್ಲಿ ಆಗ್ಲೇ ತೂಗುಡಿಸ್ತಾವಲ್ಲಿ ಬೆಟ್ಟ. ಗೈಸ್, ಇಲ್ಲಿ ನೋಡಿ, ಒಂದು ಪುಟ್ಟದಾದಂತಹ ಒಂದು ಔಲ್ ಇದೆ. ಸೊ ಇದು ಯಾವಾಗ್ಲೂ ಕೈಲಾಸಗಿರಿ ಬೆಟ್ಟದ ಹತ್ರ ಇಲ್ಲೇ ಇರುತ್ತಂತೆ. ಸೊ ನೋಡಿ, ಅದರ ಐಸ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು, ಯೆಲ್ಲೋಯಿಶ್ ಇದೆ, ತುಂಬಾನೇ ಸಖತ್ತಾಗಿತ್ತು ನೋಡೋದಿಕ್ಕೆ. ಸೊ ಗೈಸ್ ನೋಡಿ, ಇಲ್ಲಿನ ವ್ಯೂ ಈ ತರ ಇದೆ ನೋಡಿ. ಎಲ್ಲ ಪುಟ್ಟ ಪುಟ್ಟ ಗಿಡಗಳು, ಮರಗಳು ಎಲ್ಲ ಪುಟ್ಟ ಪುಟ್ಟಾಗಿ ಕಾಣ್ತಿತ್ತು. ಆಮೇಲೆ ನಾವು ಕೈಲಾಸಗಿರಿ ಬೆಟ್ಟದೊಳಗಡೆ ಹೋದ್ವಿ. ಇದು ನೋಡಿ, ಒಂದು ದೊಡ್ಡ ಬೆಟ್ಟ. ಆ ಬೆಟ್ಟದ ಒಳಗಡೆ ಈ ತರ ಕಲ್ಲನ್ನು ಕೊರ್ದು ಮಾಡಿರೋ ಅಂತಹ ಒಂದು ದೇವಸ್ಥಾನ. ಸೊ ಎಷ್ಟು ಚೆನ್ನಾಗಿದೆ, ಫುಲ್ಲು ಲೈಟಿಂಗ್ ಹಾಕಿದ್ದಾರೆ. ಸೊ ಇಲ್ಲಿಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತೋ ಮನ್ಸಿಗೆ. ಫಸ್ಟ್ ನಮ್ಗೆ ನೋಡ್ಲಿಕ್ಕೆ ಸಿಗೋದು ಇದು ಕಲ್ಯಾಣ ಮಂಟಪ. ಸೊ ಗೈಸ್ ನೋಡಿ, ಇಲ್ಲಿ ಶಿವ ಪಾರ್ವತಿ ಕಲ್ಯಾಣ ಆಗ್ತಿರೋ ಅಂಥದ್ದು ಸ್ಟ್ಯಾಚ್ಯೂ ಹಾಕಿದ್ದಾರೆ. ಹಾಗೆ ಇಲ್ಲಿ ಒಂದು ಪುಟ್ಟದಾದಂತಹ ಹೋಮ ಮಾಡೋದಕ್ಕೆ ಹೋಮ ಇದು ಇಟ್ಟಿದ್ದಾರೆ. ಹಾಗೆ ಫುಲ್ಲು ಲೈಟಿಂಗ್ಸ್, ಹಾಗೆ ಫುಲ್ಲು ದೊಡ್ಡ ದೊಡ್ಡ ಸೀಲಿಂಗ್ ಫ್ಯಾನ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು, ತಣ್ಣಗಿತ್ತು. ಅಲ್ಲಂತೂ ಎದ್ದು ಬರೋಕ್ಕೆ ಮನ್ಸಾಗ್ತಿರ್ಲಿಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ, ತುಂಬಾನೇ ಚೆನ್ನಾಗಿದೆ. ಆಮೇಲೆ ನಮ್ಮ ಖುಷಿ ಪುಟಾಣಿ ಹಾಗೆ ಹನಿ ಪುಟಾಣಿ ಅವರಿಬ್ರು ಅಷ್ಟೇ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂತಿದ್ರು. ಸೊ ನಮ್ಮ ಪುಟಾಣಿಗಂತೂ ಎಲ್ಲೋ ಒಂದು ದೊಡ್ಡ ಲೋಕಕ್ಕೆ ಹೋಗಿದ್ದೀವಿ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಅವಳಿಗೆ ಖುಷಿ ಆಗ್ಬಿಟ್ಟು ಓಡಾಡ್ತಿದ್ಲು ಅವಳು. ಸೊ ಅಮ್ಮ ಅವಳನ್ನ ನೋಡ್ಕೊಂತಿದ್ಲು, ಎಲ್ಲಾನ ಬೀಳ್ತಾಳೇನೋ ಅಂತ ಅಮ್ಮಂಗೆ ಸ್ವಲ್ಪ ಭಯ. ಸೊ ಅವಳನ್ನ ನೋಡ್ಕೊಂಡು ಅವಳ ಜೊತೆ ಓಡಾಡ್ಕೊಂಡಿದ್ರು. ಅಮ್ಮನಿಗೂ ಅಷ್ಟೇ ತುಂಬಾನೇ ಖುಷಿ ಆಯಿತು ಈ ಒಂದು ಪ್ಲೇಸ್ ನೋಡಿ. ಆಮೇಲೆ ಎಲ್ಲರೂ ಅಮ್ಮ ಮನೆಯಿಂದಾನೇ ಮ್ಯಾಂಗೋ ತಗೊಂಡು ಬಂದಿದ್ರು. ಸೊ ಮ್ಯಾಂಗೋ ಎಲ್ಲರಿಗೂ ಕೊಟ್ಟರು. ನಾವೆಲ್ಲ ಅಲ್ಲೇ ತಿಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ನವೀನ್, ಹಾಸಿನಿ ಹಾಗೆ ಖುಷಿ ಪುಟಾಣಿದು ಒಂದು 2-3 ಫೋಟೋಸ್ ತೆಗೆದ್ರು. ಅದರಲ್ಲಿ ಹಾಸಿನಿದು ರಿಯಾಕ್ಷನ್ನ ತೋರಿಸ್ತಿದ್ರು ಎಲ್ಲರಿಗೂ. ಆಮೇಲೆ ನಮ್ಮ ಖುಷಿ ಪುಟಾಣಿ ಹನಿ ಇಬ್ರು ಚಾಕ್ಲೇಟ್ನ ಶೇರ್ ಮಾಡ್ಕೊಂಡು ಅವರಿಬ್ರು ತಿಂದರು. ನಾವು ಅಷ್ಟೇ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಆಮೇಲೆ ಒಳಗಡೆ ಶಿವನ ನೋಡ್ಬೇಕಲ್ವಾ, ಶಿವ ಪಾರ್ವತಿನ ನೋಡ್ಲಿಕ್ಕೆ ಅಂತ ಹೊರಟ್ವಿ. ನಮ್ಮ ಪುಟಾಣಿ ನೋಡಿ, ಪುಟ್ಟ ಅಣ್ಣನ ಬಿಡೋದೇ ಇಲ್ಲ, ಯಾವಾಗಲೂ ಅಷ್ಟೇ. ಅವಳು ಪುಟ್ಟ ಅಣ್ಣ ಬಂದಾಗೆಲ್ಲ ಪುಟ್ಟ ಅಣ್ಣನ ಜೊತೆನೇ ಇರ್ತಾಳೆ. ಅವಳಿಗೆ ತುಂಬಾನೇ ಕ್ಲೋಸು ಪುಟ್ಟ ಅಣ್ಣ. ಹಾಗೆ ನನಗೆ ತುಂಬ ಕ್ಲೋಸ್ ತನು.
ಸೊ ಗಾಯ್ಸ್ ಈಗ ಹೊರಗಡೆ ಹೋಗ್ತಾ ಇದೀವಿ. ಸೊ ಹೊರಗಡೆ ಹೋಗ್ತಾ ಇದ್ರೆ ಫಸ್ಟ್ ನಮ್ಗೆ ಈಗ ಸಿಗುವಂತದ್ದು ಒಂದಷ್ಟು ಪೀಠೋಹರಣಗಳು, ಹಾಗೆ ಅವರ ಬಾಲ್ಯ, ಅವರ ಚರಿತ್ರೆ ಪ್ರತಿಯೊಂದು ಇಲ್ಲಿ ತೋರಿಸಿದ್ದಾರೆ. ಫಸ್ಟ್ ನಮ್ಗೆ ಬಾಲ್ಯ. ಸೊ ಗೈಸ್ ನೋಡಿ ಇಲ್ಲಿ ಪರಮಾಚಾರ್ಯರ ಬಾಲ್ಯ, ಚೈಲ್ಡ್ಹುಡ್ ಆಫ್ ಪರಮಾಚಾರ್ಯ, ಅವರ ಒಂದು ಬಾಲ್ಯದ ನೆನಪುಗಳನ್ನು ಇಲ್ಲಿ ತೋರಿಸಿದ್ದಾರೆ, ಅವರು ಏನೆಲ್ಲ ಮಾಡಿದ್ದಾರೆ ಅನ್ನೋದು. ಹಾಗೆ ಹೀಗೆ ಕಂಚಿ ಮಠದೊಂದಿಗೆ ಒಡನಾಟ, ಇದು ಬಂದು ಸುಬ್ರಹ್ಮಣ್ಯ ಶಾಸ್ತ್ರಿ ಅವರದ್ದು. ಹಾಗೆ ಪೀಠೋಹರಣ ಯಾವಾಗ ಸ್ಟಾರ್ಟ್ ಆಗಿದ್ದು ಅನ್ನೋದು ಪ್ರತಿಯೊಂದು ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಹಾಗೆ ಜ್ಞಾನಾರ್ಜನೆ, ನಾಲೆಡ್ಜ್ ಬಗ್ಗೆ ಒಂದಷ್ಟು ಇವರು ಬಂದು ಚಂದ್ರಶೇಖರ ಸರಸ್ವತಿರವರು ಏನೆಲ್ಲ ಜ್ಞಾನ ಬಗ್ಗೆ, ನಾಲೆಡ್ಜ್ ಬಗ್ಗೆ ತಿಳಿಸಿದ್ದಾರೆ ಎಂಬುದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ರುಚಿ ಗ್ರಹಿಕೆ ತ್ಯಾಗ. ಸೊ ಹೀಗೆ ಇನ್ನೂ ಒಂದಷ್ಟು ಹಲವಾರು ಇಲ್ಲಿ ಒಂದಷ್ಟು ಹಾಕಿದ್ದಾರೆ. ಸೊ ಪರಮ ನಿಸ್ವಾರ್ಥತೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಡೆದಾಡುವ ದೇವರು, ವಾಕಿಂಗ್ ಗಾಡ್, ಮತ್ತೆ ಧರ್ಮ ಕಾರ್ಯದಲ್ಲಿ ನಿರತ. ಸೊ ತುಂಬಾನೇ ಚೆನ್ನಾಗಿತ್ತು. ದೂರದೃಷ್ಟಿ, ವಿಷನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ಫಸ್ಟ್ ನಮ್ಗೆ ಸಿಗುವಂತದ್ದು ಗಣಪತಿ. ಸೊ ಗಾಯ್ಸ್ ತುಂಬಾನೇ ಚೆನ್ನಾಗಿತ್ತು ಗಣಪತಿ ನೋಡ್ಲಿಕ್ಕೆ. ನಾವು ಯಾವುದೇ ಒಂದು ಪುಟ್ಟ ಕಾರ್ಯ ಕೈಗೊಳ್ಳಬೇಕಾದ್ರೂ ನಾವು ಗಣಪತಿನ ಪೂಜಿಸ್ತೀವಿ, ಆರಾಧಿಸ್ತೀವಿ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ಗಣಪನ್ನ ಮುಕ್ಕೊಂಡು ಹಾಗೆ ಇಲ್ಲಿ ಒಂದಷ್ಟು ಶಿಲ್ಪಕಲೆಗಳಿದ್ವು, ತುಂಬಾನೇ ಚೆನ್ನಾಗಿತ್ತು. ಸೊ ಅವನ್ನೆಲ್ಲ ನೋಡ್ಕೊಂಡು ನಮ್ಮ ನಂದಿನ ನೋಡ್ಕೊಂಡು ಆಮೇಲೆ ಶಿವಲಿಂಗ ನೋಡೋದಿಕ್ಕೆ ಅಂತ ಒಳಗಡೆ ಹೋದ್ವಿ. ಸೊ ಇಲ್ಲೆಲ್ಲ ಕ್ಯಾಮ್ರಾಸ್ ಎಲ್ಲ ಅಲೋ ಇರಲಿಲ್ಲ. ಹಾಗೆ ಪಾರ್ವತಿ ದೇವಿನ ನೋಡ್ಕೊಂಡು ಹಾಗೆ ಇನ್ನೂ ಒಂದಷ್ಟು ಶಿಲ್ಪಕಲೆಗಳಿದ್ವು. ಸೊ ಅವನ್ನೆಲ್ಲ ನೋಡ್ಕೊಂಡು ಹಾಗೆ ನಮಸ್ಕಾರ ಮಾಡಿ ಗಾಯ್ಸ್, ಅಲ್ಲಿ ನಿಜವಾಗ್ಲೂ ನನಗೆ ಬರೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಆ ಪ್ಲೇಸು. ಸೊ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಹೋಗಿ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಸೊ ಆಮೇಲೆ ನಾವು ವಿಭೂತಿ ಎಲ್ಲ ಇಟ್ಕೊಂಡ್ವಿ, ನನಗೆ ನವೀನ್ ವಿಭೂತಿ ಇಟ್ಟರು. ಅಲ್ಲಿ ಎಂಟ್ರಿ. ಸೊ ಇಲ್ಲಿ ಎಕ್ಸಿಟ್ ಏರಿಯಾ ಎಷ್ಟು ದೊಡ್ಡದು ನೋಡಿ ಗೈಸ್. ಗೈಸ್ ದೇವರ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ. ಗೈಸ್ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಇಲ್ಲಿ ನೋಡಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತೇಳಿ. ಈ ದೇವಾಲಯಕ್ಕೆ ಹೋಗೋದಿಕ್ಕೆ ಇಲ್ಲಿದೆ ರೂಟ್. ಸೊ ಇಲ್ಲಿ ಹೋಗ್ಲಿಕ್ಕೆ ಒಂದಷ್ಟು ಜೀಪ್ ಫೆಸಿಲಿಟಿ ಸಹ ಅವೈಲಬಲ್ ಇದೆ. ಹಾಗೆ ನಾವು ಇನ್ನೂ ಒಂದಷ್ಟು
ಇಷ್ಟು ಪ್ಲೇಸಸ್ನೆಲ್ಲ ಅಲ್ಲಿ ಕವರ್ ಅಪ್ ಮಾಡಬೇಕು ಅಂತಂದ್ರೆ ಸೊ ಇನ್ನು 4-5 ಪ್ಲೇಸಸ್ ಇತ್ತು, ನಾವು ಹೋಗಕ್ಕಾಗ್ಲಿಲ್ಲ. ಸೊ ಯಾರೆಲ್ಲ ಇಲ್ಲಿಗೆ ಬರ್ತಿರೋ ಇನ್ನು 4-5 ಪ್ಲೇಸಸ್ ಇದೆ, ಅವನ್ನೆಲ್ಲ ಕವರ್ ಅಪ್ ಮಾಡ್ಕೊ ಬರ್ಬೇಕು ಅಂದ್ರೆ ಜೀಪ್ ಫೆಸಿಲಿಟಿ ಸಹ ಅವೈಲಬಲ್ ಇದೆ. ಹಾಗೆ ನೋಡಿ ಪುಟ್ ಪುಟ್ಟು ಸ್ಟಾಲ್ಸ್ ಎಲ್ಲ ಇದೆ ಇಲ್ಲಿ. ಸೊ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ನಾವು ಬಿಸಿಲಿದ್ದಿದ್ರಿಂದ ಎಲ್ಲರೂ ಒಂದೊಂದು ಮಜ್ಜಿಗೆ ಕುಡಿದ್ವಿ. ಮಜ್ಜಿಗೆ ಕುಡಿದು ಹಾಗೆ ನಮ್ಮ ಪುಟಾಣಿಗೆ ಬೋಟಿ ತಗೊಂಡ್ವಿ. ನಮ್ಮ ಹನಿ ಪುಟಾಣಿಗೆ ಅವಳಿಗೆ ಹುಣಸೆ ಹಣ್ಣ್ ಬೇಕಿತ್ತಂತೆ, ಸೊ ಅದಕ್ಕೆ ಹುಣಸೆ ಹಣ್ಣು ತಗೊಂಡ್ಲು. ಸೊ ಸ್ನ್ಯಾಕ್ಸ್ ಎಲ್ಲ ತಗೊಂಡು ತಿನ್ಕೊಂಡು ಹೊರಟ್ವಿ. ಸೊ ಗೈಸ್ ತುಂಬಾನೇ ಚೆನ್ನಾಗಿತ್ತು ಈ ಒಂದು ಪ್ಲೇಸ್ ಅಂತೂ, ಯಾರೆಲ್ಲ ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಈ ಪ್ಲೇಸ್ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ. ಸೊ ಹಾಗೆ ಈಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಈಗ ಹೊರಟಿದೀವಿ. ಏ ಪುಟಾಣಿ ಬೋತಿ ಬೇಕಾ ನಿಂಗೆ? ಹೇಳಿದ ತಕ್ಷಣ ಕೊಟ್ಬಿಡ್ತೈತೆ ಅವ್ರ ಪಪ್ಪ. ನಂಗೆ ತಿನ್ನಿಯಾ? ಇದಿದ್ದು ಚೈಲ್ಡ್ ಇದು ನೋಡಿ ಗಾಯ್ಸ್, ಬೋಟಿ ತಿಂತ ಐತೆ. ಅದು ಅವಳದು ಕಣ್ಣು ಒಂಥರ ಯೆಲ್ಲೋ ಕಲರ್ ಇತ್ತು. ಡಿಗ್ರಿ ಹೋಗುತ್ತೆ ಕಣೆ, ಫುಲ್ ರೌಂಡ್ ತಿರುಗ್ಬೇಕು. ಕಣ್ಣೆಲ್ಲ ಕಡೆ ತಲೆ ತಲೆನೇ ತಿರುಗುತ್ತೆ. ಒಂದ್ ರೌಂಡ್ ಹಿಂಗ್ ತಿರುಗ್ತು ನನಗೆ ಆಗಲ್ಲ ಗೈಸ್. ಪುಟಾಣ ನಿನ್ ತಲೆನ ಫುಲ್ ಒಂದ್ ರೊಟೇಟ್ ಮಾಡಿದ್ರೆ ನಿಂಗ 10,000 rupees ಮಾಡ್ತೀಯಾ? ಜಾಸ್ತಿನೇ ಆಗ್ತದಲ್ಲ ಗೈಸ್ ಈಗ ಊಟಕ್ಕೆ ಹೊರಟಿದೀವಿ. ಸೊ ಪ್ರಸಾದ ಕೊಡ್ತಾರೆ ಇಲ್ಲಿ, ಪ್ರಸಾದ ತಿನ್ಕೊಂಡ್ ಬರೋಣ ಅಂತೇಳಿ ಎಲ್ಲ ಹೊರಟಿದೀವಿ. ಗೈಸ್ ಇಲ್ಲಿ ಕಾಣ್ತಿದ್ಯಲ್ಲ ಈ ಮರದಲ್ಲಿ ಫ್ಲವರ್ ಬರುತ್ತೆ. ಫಸ್ಟ್ ಮೊಗ್ಗು ತರ ಇರುತ್ತೆ, ಅದ್ರಲ್ಲಿ ನಾವು ಮೊಗ್ಗನ್ನ ಕಿತ್ಬಿಟ್ಟು ಕೈಗೆ ನೈಲ್ಸ್ ತರ ಅಂಟಿಸ್ಕೊಂತ ಇದ್ವಿ. ಸೊ ಒಂದು 5-10 ಮಿನಿಟ್ಸ್ ಇರೋದು, ತುಂಬಾ ಚೆನ್ನಾಗಿ ಕಾಣೋದು. ನೈಲ್ಸ್ ಅನ್ಕೊಂಡು ಕುಂತಾ ಇದ್ವಿ ಚಿಕ್ಕ ಮಕ್ಕಳಲ್ಲಿ. ತುಂಬಾ ಚೆನ್ನಾಗಿದೆ ಆ ಮೆಮೊರೀಸ್ ಎಲ್ಲ. ಒಂದೊಂದು ಟೈಮಲ್ಲಿ ಈ ತರ ಎಲ್ಲ ನೋಡ್ತಾ ಇದ್ದಾಗ ಅವೆಲ್ಲ ಜ್ಞಾಪನ ಬರ್ತಾ ಇರುತ್ತೆ. ಸಮುದಾಯ ಭವನ ನೋಡಿ ಗೈಸ್. ಸೊ ಗೈಸ್ ಎಲ್ಲರೂ ಈಗ ಊಟ ಮಾಡಿಕೊಂಡು ಈಗ ಕೈವಾರಕ್ಕೆ ಹೋಗೋದಿದೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.